ಇತ್ತೀಚೆಗಷ್ಟೇ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಕೆಲವೊಂದು ಶಾಪಿಂಗ್ನ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದೆ ನಿಮಗೆ. ಶಾಪಿಂಗ್ ಏನೇನು ಮಾಡಿದೆ ಅಂತ ಹೇಳಿ ನಾನು ಇದುವರೆಗೂ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಿರಲಿಲ್ಲ. ನಾನು ಬರಬೇಕಾದ್ರೆ ತೊಗೊಂಡು ಬಂದಿದ್ದು ರಾಜಗಿರಿ ಸೊಪ್ಪು, ಮತ್ತು ಹಾಗೆ ನಮಗೆ ಇಲ್ಲಿ ಈರುಳ್ಳಿ ಹೂವು ಸಿಗಲ್ಲ, ಹಂಗಾಗಿ ಆ ಈರುಳ್ಳಿ ಹೂವು ಅಷ್ಟೇ ನಾನು ತೊಗೊಂಬಂದಿದ್ದು. ಹಾಗಾಗಿ ಬಟ್ ಇನ್ನು ಸ್ಯಾರಿ ಆಗಿರ್ಬೋದು ಮತ್ತೊಂದು ಏನು ನಾನು ವಿಡಿಯೋದಲ್ಲಿ ತೋರಿಸಿರ್ಲಿಲ್ಲ, ಅದಕ್ಕೆ ಇವತ್ತು ವಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ, ಈ ಥರ ಬ್ರಷ್ಗಳನ್ನ ತೊಗೊಂಡೆ. 3ಕ್ಕೆ 75 ರುಪೀಸು, ಸಾರಿ 79 ರುಪೀಸು. 3ಕ್ಕೆ 79 ರುಪೀಸು. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು, ಮತ್ತು ಟ್ರಾವೆಲಿಂಗ್ ಮಾಡುವಾಗಲೂ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತೇಳಿ, ಅಥವಾ ಈ ಥರ ಒಂದು ಡಿಸೈನ್ ಆಗಿ ಇದು ತೆಗ್ದ್ಬಿಟ್ಮೇಲೂ ಒಂಥರ ಡಿಸೈನ್ ಆಗಿ ಚೆನ್ನಾಗಿದೆ ಅಂತೇಳಿ ಇದೊಂದು ಬ್ರಷನ್ನು ತೊಗೊಂಡೆ. ಇದು 3ರಿಂದ 79 ರುಪೀಸ್ ಬರುತ್ತೆ ಅದೊಂದು. ಮತ್ತು ಹಾಗೆ ನಾವಂತೂ ಕುಕಿಂಗ್ ವಿಡಿಯೋಗಳು ಮಾಡ್ತಾ ಇರ್ತೀವಿ, ಬೇಕಾಗ್ತಾ ಇರುತ್ತೆ ಈ ಥರದ್ದು ಡಿಫ್ರೆಂಟ್ ಆಗಿ. ಒಂದೊಂದ್ಸಲನೂ ಏನಾದರೂ ತೋರಿಸ್ತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಈ ಥರದ್ದು 2 ತೊಗೊಂಡೆ. ಒಂದಕ್ಕೆ 18 ರೂಪಾಯಿ ಏನೋ, ಪರವಾಗಿಲ್ಲ, ಚೆನ್ನಾಗಿದೆ ಅನಿಸ್ತು, ಮತ್ತು ಕ್ವಾಲಿಟಿನೂ ಪರವಾಗಿಲ್ಲ. ಹಾಗಾಗಿ ಇದು ಒಂದಕ್ಕೆ 18 ರೂಪಾಯಿ, 2ರಿಂದ 36 ರೂಪಾಯಿ ಬಿತ್ತು. ಇದೆರಡನ್ನು ತಗೊಂಡೆ. ಮತ್ತೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಳೆ ಗಂಪ ಇಡೋದಕ್ಕೆ ಅಂತೇಳಿ ನನ್ನ ಹತ್ರ ಇದು ತಗೊಂಡಿರ್ಲಿಲ್ಲ. ಕೆಲವೊಂದು ಸಲ ನೋಡ್ತಾ ಇದ್ದೆ, ತಗೋಬೇಕು ಅನ್ಕೊಂಡು ತಗೊಳೋದಕ್ಕೆ ಆಗಿರ್ಲಿಲ್ಲ. ಹೇಗಿದ್ರು ಈಗ ಹಬ್ಬದ ಟೈಮ್ಗೆ ಹೇಗಿದ್ರು ಬೆಂಗಳೂರಿಗೆ ಹೋಗಿದ್ನಲ್ಲ ಅಂತೇಳಿ ಇದು ತುಂಬಾ ವೆಯ್ಟ್ ಇದೆ, ತುಂಬಾನೇ ಚೆನ್ನಾಗಿದೆ. ಇದಂತೂ ತಗೊಂಡೆ. ಇದ್ರ 200 ರೂಪಾಯಿ ಬಿತ್ತು ನಮ್ಗೆ, 210 ರೂಪಾಯಿ ಅನ್ಸುತ್ತೆ. 210 ರೂಪಾಯಿಗೆ ಇದನ್ನ ತಗೊಂಡ್ವಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗಾಗಿ ಇದೊಂದನ್ನ ತಗೊಂಡ್ವಿ. ಇದು ಕೂಡ 210 ರೂಪಾಯಿಗೆ ಸಿಕ್ತು. ಮತ್ತೆ ಹಾಗೆ ಟ್ರಾವೆಲ್ ಅಂತೂ ಹೋಗ್ತಾ ಇರ್ತೀವಿ, ಅವಾಗ ಸೋಪ್ ಇರ್ಬೋದು, ಬ್ರಷ್ ಇರ್ಬೋದು, ಎಲ್ಲಾನು, ಅಥವಾ ಪೇಸ್ಟು ಅಲ್ಲಿ ಹೋಗ್ಬಿಡುತ್ತೆ ಅನ್ನೋ ಇದಿರುತ್ತೆ. ಪ್ರತಿಯೊಂದನ್ನು ಹೀಗೆ ಹಾಕಿ ಈ ಥರ ಕವರನ್ನ ಮಾಡಿ ನೋಡಿ, ಈ ರೀತಿ ಎತ್ಕೋಬಹುದು, ಮತ್ತೆ ಹಾಗೇನೆ ಕ್ಲೀನಾಗೂ ಕೂಡ ಇಟ್ಕೋಬಹುದು. ಹಾಗಾಗಿ ಸ್ಮಾಲ್ ಸೈಜ್ ಸೋಪು ಇದೆಲ್ಲ ಪ್ರತಿಯೊಂದು ಇದರಲ್ಲಿ ಹಾಕೊಂಡು ಹೋಗ್ಬೋದು. ಹಾಗಾಗಿ ಇದೊಂದನ್ನು ತಗೊಂಡೆ. ಪ್ರೈಸ್ ನೆನಪಾಗ್ತಾ ಇಲ್ವೇ, ಪ್ರೈಸ್ ಇದು ಗೊತ್ತಾಗ್ತಾ ಇಲ್ಲ, ಮರ್ತೋಗಿದೆ. ಹಾಗಾಗಿ ಇದೊಂದನ್ನು ತಗೊಂಡೆ. ಮತ್ತೆ ಹಾಗೆ ಕರ್ಚಿಫ್ಗಳು ಎಷ್ಟಿದ್ರು ಹೆಣ್ಮಕ್ಳಿಗೆ ಬೇಕೇ ಬೇಕು. ಈ 3ರಿಂದ 39 ರುಪೀಸ್ ಬಿತ್ತು. ಕಾಟನ್ ಇದೆ ಕರ್ಚಿಫು, ಹಾಗಾಗಿ 3ಕ್ಕೆ 39 ರುಪೀಸು ಕರ್ಚಿಫ್ಗೆ ಕೊಟ್ಟೆ. ಮತ್ತೆ ಹಾಗೆ ಸ್ಟೀಲ್ ಬೋಲು, ಇದೇನೋ ನೋಡಿದ ತಕ್ಷಣ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಮತ್ತೆ ಚಟ್ನಿ ಎಲ್ಲ ಹಾಕಿಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತೇಳಿ 2 ತಗೊಂಡೆ. ಒಂದಕ್ಕೆ 29 ರುಪೀಸ್ ಏನೋ ಬರುತ್ತೆ, 29 ರುಪೀಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಮತ್ತೆ ಗಟ್ಟಿ ಕೂಡ ಇದೆ. ಇಲ್ಲಿ ಇದು ಚೆನ್ನಾಗಿದೆ. ಸಿಂಪಲ್ ಆಗಿ ಏನಾದ್ರು ಪಲ್ಯ ತರ ಅಥವಾ ಚಟ್ನಿ ಏನಾದ್ರು ಹಾಕಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೆರಡನ್ನ ತಗೊಂಡೆ. ಮತ್ತೆ ಇದನ್ನ ತೋರಿಸಿದ್ದೆ, ಇದು ಬೆಳ್ಳಿ ಅಲ್ಲ, ಜರ್ಮನ್ ಸಿಲ್ವರ್ ಅಂತ ಹೇಳ್ತಾರೆ ನೋಡಿ, ಅದು ಜರ್ಮನ್ ಸಿಲ್ವರ್ ತಗೊಂಡಿದ್ದು. ಇದು ಪ್ರೈಸು ನೆನಪಾಗ್ತಾ ಇಲ್ಲ, ಮುಂಚೆನೇ ಹೇಳಿದೆ ಅಲ್ಲ, ಇದೊಂದನ್ನ ತಗೊಂಡಿದ್ದು. ಮತ್ತೆ ಹಾಗೆ ಬತ್ತಿ ತಗೊಂಡೆ, ಬತ್ತಿ ಬೇಕಿತ್ತಲ್ಲ, ಇದು ಬತ್ತಿ ತಗೊಂಡ್ ಬಂದೆ. ಇದ್ರದ್ದು ರೇಟ್ ನೆನಪಿಲ್ಲ, ಮರ್ತೋಗಿದೆ. ಮತ್ತೆ ಇದು ಹ್ಯಾಂಗರ್ನ ತಗೊಂಡೆ. ಹ್ಯಾಂಗರ್ಗಳು ಸುಮಾರು ಹಾಳಾಗ್ಬಿಟ್ಟಿದೆ, ಹಾಗಾಗಿ ಹ್ಯಾಂಗರ್ ಬೇಕಿತ್ತು. ಹಾಗಾಗಿ ಇದೊಂದು ಹ್ಯಾಂಗರ್ ತಗೊಂಡೆ. ಹ್ಯಾಂಗರ್ ರೇಟ್ ಕೂಡ ನನಗೆ ನೆನಪಾಗ್ತಾ ಇಲ್ಲ, ಬಟ್ ರೀಸನಬಲ್ ಆಗಿ ಸಿಕ್ಕಿದೆ ನನಗೆ. ಇದೊಂದು ಹ್ಯಾಂಗರ್ನ ತಗೊಂಡೆ. ಮತ್ತೆ ಚೆನ್ನಾಗೂ ಕೂಡ ಇದೆ, ಕ್ವಾಲಿಟಿ ಕೂಡ. ಹಾಗಾಗಿ ಅಲ್ಲಿ ಓಪನ್ ಆಗಿರೋದು ಇತ್ತು, ಅದನ್ನ ನೋಡಿದ್ದೆ, ನೋಡ್ಬಿಟ್ಟೇನೆ ತಗೊಂಡಿದ್ದು. ಎಷ್ಟು ಹ್ಯಾಂಗರ್ಗಳಿದ್ರು ನನ್ಗಂತೂ ಸಾಕಾಗದೇ ಇಲ್ಲ. ತುಂಬಾ ಸ್ಯಾರೀಸ್ಗಳು, ಡ್ರೆಸ್ಸು ಒಂದು ತಗೊಂತಾ ಇರ್ತೀನಿ. ಹಾಗಾಗಿ
ಬೇಕೇ ಬೇಕು ನನ್ಗಂತೂ. ಅದಕ್ಕೆ ನೋಡಿ, ಇದಕ್ಕೆ ಈ ರೀತಿ ಬರುತ್ತೆ, ಚೆನ್ನಾಗಿದೆ ಅನ್ನಿಸ್ತು. ಇಲ್ಲಿ ಏನ್ ಇದು ಬ್ಲೌಸು ಎಲ್ಲ ಹಾಕೋದಕ್ಕೂ ಒಂಥರ ಚೆನ್ನಾಗಿದೆ, ಇದು ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಹಾಗಾಗಿ ಇಲ್ಲಿ ಬ್ಲೌಸ್ ಎಲ್ಲ ಹಾಕೋದಿಕ್ಕೆ ಮತ್ತೆ ಇಲ್ಲಿ ಬ್ಲೌಸ್ ಹಾಕ್ಬೋದು, ಮತ್ತೆ ಡಿಫ್ರೆಂಟ್ ಆಗಿದೆ ಅನಿಸ್ತು, ಮತ್ತೆ ಗಟ್ಟಿ ಕೂಡ ಇದೆ, ಚೆನ್ನಾಗಿದೆಯಲ್ಲ ಅಂತೇಳಿ 6ಗೆ ಪ್ರೈಸ್ ಏನಂತ ನೆನಪಾಗ್ತಾ ಇಲ್ಲ. ಹಾಗಾಗಿ ಇದೊಂದನ್ನ ತಗೊಂಡೆ. ಮತ್ತೆ ಸ್ಯಾರಿ ತಗೊಂಡೆ, ಸಿಂಪಲ್ ಆಗಿ ಸ್ಯಾರಿ ತಗೊಂಡಿದ್ದೀನಿ ಈ ಸಲ. ನೋಡಿ, ಈ ತರ ಮೀನಾ ವರ್ಕ್ ಬರುತ್ತೆ, ಇದನ್ನ ಮೀನಾ ವರ್ಕ್ ಅಂತಾನೆ ಹೇಳ್ತಾರೆ. ಮತ್ತೆ ಇದು ಸೆರಗ್ ಬರುತ್ತೆ, ಸ್ಯಾರಿ ಇದು ಬ್ಲೌಸ್ ಪೀಸ್ ಬರುತ್ತೆ. ಸ್ಯಾರಿ ಪೂರ್ತಿ ಈ ತರ ಡಾಟ್ ಡಾಟ್ ಬರುತ್ತೆ. ಮೇಲ್ಗಡೆ ಸೈಡು ಸ್ಮಾಲ್ ಸೈಜ್ ಬಾರ್ಡರ್ ಬರುತ್ತೆ, ಹಾಗೆ ಕೆಳಗಡೆ ಸೈಡು ಈ ತರ ದೊಡ್ಡದು ಬಾರ್ಡರ್ ಬರುತ್ತೆ. ಈ ಸ್ಯಾರಿ ಒಂದು ತಗೊಂಡೆ. ಸ್ಯಾರಿ ಬಂದು 2000 ರುಪೀಸ್ ಅಷ್ಟೇನೆ. ನನಗೆ ಹೈ ಕಾಸ್ಟ್ಲಿದು ತಗೊಳೋದಕ್ಕೆ ನಾನು ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನಿಮಗೆ ತುಂಬಾ ಸಲ ಹೇಳಿದ್ದೀನಿ, ನನಗೆ ಇದು ಇಷ್ಟ ಆಯ್ತು. ನಮ್ಮ ಚಿಕ್ಕಮ್ಮನು ಕೂಡ ಚೆನ್ನಾಗಿ ಕಾಣಿಸುತ್ತೆ ನಿಂಗೆ ತಗೋ ಅಂತ ಅಂದ್ರು. ಹಾಗಾಗಿ ಈ ಸ್ಯಾರಿ ಒಂದು ತಗೊಂಡೆ. ಇದು ಟಿಶ್ಯೂ, ಹಾಗೆ ಲೆಗ್ಗಿನ್ಸ್ ಅನ್ನು ತಗೊಂಡೆ. ಹೇಳಿದೆ ಅಲ್ಲ, ನಾನು ಅಷ್ಟು ಡ್ರೆಸ್ ಅನ್ನು ತಗೊಂಡೋಗಿರ್ಲಿಲ್ಲ. ಡ್ರೆಸ್ ತಗೊಂಡೋಗದೆ ಇರೋದ್ರಿಂದ ಅಲ್ಲೇ ಮತ್ತೆ ಶಾಪಿಂಗ್ ಮಾಡ್ಬೇಕಾಗಿ ಬಂತು. ಹಾಗಾಗಿ ಇದೊಂದು ಲೆಗ್ಗಿನ್ಸ್ನ ತಗೊಂಡೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗಾಗಿ ಇದೊಂದು ಲೆಗ್ಗಿನ್ಸ್ ತಗೊಂಡೆ. ಮತ್ತೆ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಇದು ಜಾಕೆಟ್ಗಳು ಬರುತ್ತೆ. ಇದು ಮಳೆಯಲ್ಲಿ ಎಲ್ಲ ಅವ್ರ ಹತ್ರ ಜಾಕೆಟ್ ಇರಲಿಲ್ಲ. ನಾನು ನನ್ನ ಡ್ರೆಸ್ ತಗೊಳಕ್ಕೆ ಅಂತ ಹೋಗಿ ಬರೀ ಎಲ್ಲ ಹುಡುಕೊಂಡು ಕೊನೆಗೆ ಆಮೇಲೆ ನೆನಪಾಗಿದ್ದು, ನಮ್ಮ ಮನೆಯವ್ರಿಗೆ ಜಾಕೆಟ್ ಬೇಕು ತಾಳಪ್ಪ ಅಂತ ಹೇಳ್ಬಿಟ್ಟು ಫಸ್ಟ್ ಜಾಕೆಟ್ ತಗೊಳಕ್ಕೆ ಅಂತ ಹೋದೆ. ಹಾಗಾಗಿ ಇದೊಂದು ಕಲರು ನಮ್ಮ ಮನೆಯವ್ರಿಗೆ ಜಾಕೆಟ್ ಅನ್ನ ತಗೊಂಡೆ. ಪ್ರೈಸು ಸಾರಿ ನೆನಪಾಗ್ತಾ ಇಲ್ಲ, ಮರ್ತ್ಬಿಟ್ಟಿದ್ದೀನಿ. ಮತ್ತೆ ಇದು ಮಲ್ಲೇಶ್ವರಮಲ್ಲಿ ತಗೊಂಡಿದ್ದು 150 ರುಪೀಸ್ ಇದು ಜುಮ್ಕಿ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ನಾನು ತುಂಬ ಆರ್ಟಿಫಿಷಿಯಲ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಇದೊಂದನ್ನ ತಗೊಂಡೆ. ಮತ್ತೆ ಇದು 100 ರುಪೀಸು. ಎಲ್ಲರೂ ಒಟ್ಟಿಗೆ ತಗೊಂಡಿದ್ವಿ, ನಾನು ಇದನ್ನ ತಗೊಂಡೆ. ಅವರು ಒಂದು ತಗೊಂಡ್ರು, ನನ್ನ ತಮ್ಮನ ಹೆಂಡ್ತಿ ಮತ್ತೆ ನನ್ನ ತಮ್ಮನ ಹೆಂಡ್ತಿ ಓರ್ಗಿತಿಯವರು, ಅವರು ಎಲ್ಲರೂ ತಗೊಂಡ್ರು. ಅವರು ತಮ್ಮನ ಹೆಂಡ್ತಿನೇ ಆಗ್ತಾರೆ. ಹಾಗಾಗಿ ನಾನು ಇದನ್ನ ತಗೊಂಡೆ 100 ರುಪೀಸು. ಮತ್ತೆ ತೆಂಗಿನಕಾಯಿಗೆ ಅಥವಾ ಮುಖವಾಡಕ್ಕೆ ಅಲಂಕಾರ ಮಾಡ್ಬೋದು. ನನ್ನ ಹತ್ರ ಬೆಳ್ಳಿದು ಆಲ್ರೆಡಿ ಮುಖವಾಡ ಇದೆ. ನಾನು ಸ್ವಲ್ಪ ಎಲ್ಲ ಒಬ್ಳೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ ಆಗಿ ಹಬ್ಬ ಮಾಡ್ತೀನಿ. ನೋಡೋಣ, ಹೋದ್ಸಲನು ಕಳ್ಸಕ್ಕೆ ನಾನು ಮುಖವಾಡ ಇಟ್ಟಿರ್ಲಿಲ್ಲ. ಈ ಸಲ ತೆಂಗಿನಕಾಯಿಗೆನೆ ಇದನ್ನೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಬಂದೆ. ಇದು ಹಾಕೋದಿಕ್ಕೆ ಇದು ಗಮ್ ಅಂತೆ. ಹಾಗಾಗಿ ಇದೊಂದು ಸ್ಟಿಕ್ನ ಅವರೇನೆ ಕೊಟ್ಟರು, ಶಾಪ್ ಅವರೇ ಕೊಟ್ಟರು. ಇದು ನೆನಪಾಗ್ತಾ ಇಲ್ಲ, 50 ರುಪೀಸೋ 60 ರುಪೀಸೋ ಇರಬೇಕು. 60 ರುಪೀಸ್ ಇದು 60 ರುಪೀಸ್ ತಗೊಂಡ್ರು. ಇದು 20 ರುಪೀಸ್ ಏನೋ ತಗೊಂಡ್ರು. ಇದೊಂದು ತಗೊಂಡಿದ್ದು. ಹಾಗೆ ನಮ್ಮನೆಯವರಿಗೆ ಅಂತಾನೆ ಇದೊಂದು ಜಾಕೆಟ್ ಅನ್ನ ತಗೊಂಡ್ ಬಂದೆ. ಇದಂತೂ ನನಗೆ ಅವ್ರ ಹತ್ರ ಆಲ್ರೆಡಿ ಒಂದು ಈ ತರ ಇತ್ತು. ಹಾಗಾಗಿ ನೋಡಿದ ತಕ್ಷಣನೇ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಇದೊಂದು ಜಾಕೆಟ್ ಅನ್ನ ತಗೊಂಡ್ ಬಂದೆ. ಅವರು ಬಿಸಿಲು ಮಳೆ ಅಂದ್ರೆ ಓಡಾಡ್ತಿರ್ತಾರೆ, ಹಾಗಾಗಿ ಅವರಿಗೆ ಅಂತೇಳಿ ಇದು ಕೂಡ ಕ್ಯಾಪ್ ಬರುತ್ತೆ. ಹಾಗಾಗಿ ಇದೊಂದು ಜಾಕೆಟ್ ಅನ್ನ ತಗೊಂಡೆ. ಇಷ್ಟು ಶಾಪಿಂಗ್ ಅನ್ನ ಮಾಡಿದ್ದು ವರಮಹಾಲಕ್ಷ್ಮಿ ಶಾಪಿಂಗು ನಂದು ಇಷ್ಟೇನೆ, ಬೇರೆ ಇನ್ನೇನು ನಾನು ಶಾಪಿಂಗ್ ಮಾಡಿಲ್ಲ. ಯಾರೆಲ್ಲ ಫಸ್ಟ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಹಾಗೇನೆ ಹೈಪ್ ಅಂತ ಇರುತ್ತೆ, ದಯವಿಟ್ಟು ಹೈಪ್ ಅನ್ನ ಮಾಡಿ. ನನಗೆ ಹೈಪ್ ಮಾಡೋದ್ರಿಂದನೂ ಖುಷಿ ಆಗತ್ತೆ. ಹಾಗಾಗಿ ಹೈಪ್ ಅನ್ನ ಮಾಡಿ, ತುಂಬಾನೇ ಖುಷಿ ಆಗತ್ತೆ. ವಿಡಿಯೋ ನೋಡಿದ ತಕ್ಷಣ ಹೈಪ್ ಮಾಡೋದನ್ನ ಮರಿಬೇಡಿ. ಲೈಕ್ ಕೊಡ್ತಾ ಇಲ್ಲ, ನಾನು ಗಮನಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಕೊಡಿ. ಮತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.